ಓಹೋ ಫ್ರೆಂಡ್ಸ್, ಜನವರಿ ತಿಂಗಳಲ್ಲಂತೂ ಫುಲ್ ಬ್ಯುಸಿ ಆಗಿದ್ವಿ. ಕಂಟಿನ್ಯೂ ಸ್ಮಾರ್ಟ್ ಫೋನ್ಸ್ ಗಳು ಸ್ಯಾಮ್ಸಂಗ್ S24 ಬಂತು, ಒನ್ ಪ್ಲಸ್ ಅವ್ರು ಬಂದ್ರು, ರಿಯಲ್ಮಿ ಅವರು ಬಂದ್ರು, ಮೋಟರೋಲಾ ಬಂದ್ರು, ಇನ್ನು ಬೇಜಾನ್ ಸ್ಮಾರ್ಟ್ ಫೋನ್ಸ್ ಗಳು ಲಾಂಚ್ ಆಯ್ತು. ಹಾಗಾದ್ರೆ ಫೆಬ್ರವರಿ ತಿಂಗಳು ಕೂಡ ಸ್ಮಾರ್ಟ್ ಫೋನ್ಸ್ ಗಳು ಬರತ್ತಾ ಇಲ್ವಾ ಅಂತ ಆಡಿಯನ್ಸ್ ಎಲ್ಲ ಡೌಟ್ ಅಲ್ಲಿ ಇದಾರೆ. ಯಾರು ಹೇಳಿದ್ ಗುರು ಸ್ಮಾರ್ಟ್ ಫೋನ್ಸ್ ಗಳು ಬರಲ್ಲ ಅಂತ? ಸೊ ಇವರೆಲ್ಲ ತುಂಬಾ ದುಡ್ಡು ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡಾರೆ. ರೆಡಿ ಮಾಡಿ ಇಟ್ಕೊಂಡಿದೀನಿ ಬ್ರದರ್. ಕಂಟಿನ್ಯೂಸ್ ಆಗಿ ಸ್ಮಾರ್ಟ್ ಫೋನ್ಸ್ ಗಳು ಸುರಿಮಳೆ ಕಂಟಿನ್ಯೂ ಸ್ಟಾರ್ಟ್ ಆಗ್ತಾನೆ ಇದೆ. ಎಸ್, ಈ ಸರ್ತಿ ಕೂಡ 6 ರಿಂದ 7 ಖತರ್ನಾಕ್ ಬಜೆಟ್ ಕ್ಯಾಟಗರಿ ಸ್ಮಾರ್ಟ್ ಫೋನ್ಸ್ ಗಳು ಲಾಂಚ್ ಆಗ್ತಾ ಇದೆ. ಸೊ ನೀವಿದ್ರು ಬಜೆಟ್ ಕ್ಯಾಟಗರಿ ಸ್ಮಾರ್ಟ್ ಫೋನ್ ಹುಡುಕ್ತಿದ್ರ ಅಂತಂದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿ ನೋಡಿ. ಚಾನಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಕಮೆಂಟ್ ಎಲ್ಲ ಮಾಡಿ, ತುಂಬಾ ಖುಷಿ ಆಗುತ್ತೆ. ಸೊ ಈ ಸಲ ಮೊದಲನೇ ಫೋನ್, ಎಸ್ ಅದು ಹಾನರ್ ಕಡೆಯಿಂದ. ಹಾನರ್ ನ 2ನೇ ಫೋನ್ ಇದು ಭಾರತದಲ್ಲಿ ಲಾಂಚ್ ಆಗ್ತಾ ಇದೆ. ಹಾನರ್ 90 ಆದ ತಕ್ಷಣ ಹಾನರ್ 9XB. ಕ್ರೇಜಿ ವಿಷಯ ಏನಪ್ಪಾ ಅಂತಂದ್ರೆ ಹಾನರ್ 90 ಸ್ಮಾರ್ಟ್ ಫೋನ್ ರೀಸೆಂಟ್ಲಿ ಇಯರ್ ಎಂಡ್ ಸೇಲ್ ಅಲ್ಲೇ ಬರೋಬ್ಬರಿ 19,000 ರೂಪಾಯಿ ಸಿಗ್ತಾ ಇತ್ತು. 37,000 ರೂಪಾಯಿಗೆ ಲಾಂಚ್ ಆಗಿತ್ತು. ಪ್ರೈಸ್ ಡ್ರಾಪ್ ಮಾಡಿಬಿಟ್ಟು ಯಾವ ಲೆವೆಲ್ಗೆ ಸೇಲ್ ಆಗಿದ್ದಕ್ಕೆ ಆಫರ್ ಕೂಪನ್ಸ್ಗಳನ್ನ ತಗೊಂಬಂದು ಡೌನ್ ಆಗಿ ಈ ಫೋನ್ ಸೇಲ್ ಮಾಡ್ತಿದ್ರು. ಸಡನ್ಲಿ ಜಾಸ್ತಿ ಸೇಲ್ ಆದಕ್ಕೆ ಸ್ಟಾರ್ಟ್ ಆದಾಗ ಮತ್ತೆ 23,000 ರೂಪಾಯಿಗೆ ವಿತ್ ಕೂಪನ್ ಅಂದಿಗೆ ಮಾಡಿದ್ರು. ಬಟ್ ಈ ಬ್ರ್ಯಾಂಡ್ಸ್ಗಳು ಹೈಪ್ ಅಲ್ಲಿ ಹವಾ ಮಾಡ್ಕೊಂಡು ಬರುತ್ತೆ, ಹೋಗ್ಬೇಕಾದ್ರೆ ಡೌನ್ ಆಗಿ ಹೋಗುತ್ತೆ. ಸೊ ಇದಿವಾಗ ಇದೇ ತರ ಆಗೋದು ಬೇಡಪ್ಪ ಅಂತ ಹೇಳ್ಬಿಟ್ಟು ಬಜೆಟ್ ಅಲ್ಲಿ 2ನೇ ಸ್ಮಾರ್ಟ್ ಫೋನ್ 9XB ತಗೊಂಡ್ ಬರ್ತಿದ್ದಾರೆ. ಇದ್ರ ಜೊತೆಗೇನೆ ಏರ್ಬಡ್ಸ್ ಕೂಡ ಬರ್ತಾ ಇದೆ, ಮತ್ತೊಂದು ವಾಚ್ ಕೂಡ ತಗೊಂಡ್ ಬರ್ತಿದ್ದಾರೆ. ಈಗ ಆಲ್ರೆಡಿ ಮಾಧವ್ ಶೆಟ್ಟಿ 2 ಅನ್ಬಾಕ್ಸ್ ಕೂಡ ಮಾಡಿದಾರೆ ಗುರು. ಸೊ ಹೋಪ್ಫುಲಿ ಈ ಫೋನ್ ನಮ್ಗೆ ಬಂತಂದ್ರೆ ಡೆಫಿನೆಟ್ಲಿ ಅನ್ಬಾಕ್ಸ್ ಮಾಡ್ತೀವಿ. ಲೀಕ್ಸ್ ಗಳ ಪ್ರಕಾರ ಈ ಸ್ಮಾರ್ಟ್ ಫೋನ್ ಅಲ್ಲಿ ಸ್ನ್ಯಾಪ್ಡ್ರಾಗನ್ 6 Gen ಪ್ರೊಸೆಸರ್ ಆಗಿರಲಿ ಮತ್ತು ಮ್ಯಾಜಿಕ್ OS 7.2 ಒಳಗೊಂಡ್ ಬರ್ತಿದೆ. ಔಟ್ ಆಫ್ ದ ಬಾಕ್ಸ್ Android 14 6.7 ಇಂಚ್ ಇರುವಂತ ಸೂಪರ್ ಆಮ್ಲೆಡ್ ಡಿಸ್ಪ್ಲೇ ಒಂದಿಗೆ 5800 mAh ಬ್ಯಾಟರಿ ಒಂದಿಗೆ 67 ವ್ಯಾಟ್ ನ ಪವರ್ ಹೀಟರ್ ಮತ್ತು 108 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ. ಸೇಮ್ ಟು ಸೇಮ್ ಈ ರಿಯಲ್ಮಿ 12 ಸೀರೀಸ್ ನ ಏನೊಂದು ಕ್ಯಾಮ್ರಾ ಮಾಡಿ ನೋಡಿದ್ವಿ, ಸೇಮ್ ಅದೇ ಮಾಡೆಲ್ ನ ಇಲ್ಲಿ ಕೂಡ ನೋಡ್ತಿದ್ವಿ. ಸೊ ಒಟ್ಟಲ್ಲಿ ನೀವು ಏನೇ ಮಾಡ್ರಪ್ಪ ನಮಗೆ ಬಜೆಟ್ ಅಲ್ಲಿ ತಗೊಂಬಂದ್ರಿ ಅಂತಂದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಇವರು ಫಸ್ಟ್ ಫೋನೇ 30,000 40,000 ರೂಪಾಯಿ ತಗೊಂಬಂದ್ರಪ್ಪ ಅಂದ್ರೆ ನಮ್ಮ ಭಾರತದಲ್ಲಿ ಅದು ನಮ್ಮ ಆಡಿಯನ್ಸ್ ಲೈಕ್ ನಮ್ಮ ಕನ್ಸ್ಯೂಮರ್ಸ್ ಜೊತೆಗೆ ಅಷ್ಟೊಂದು ಈಸಿಯಾಗಿ ಬ್ರ್ಯಾಂಡ್ ಕ್ಯಾಚಿಯಾಗಿ ಮಾಡ್ಕೊಳ್ಳೋಕೆ ಅಷ್ಟೊಂದು ಈಸಿ ಅಲ್ಲ. ಸೊ ಇದು ಬಜೆಟ್ ಅಲ್ಲಿ ಬಂದ್ಬಿಟ್ಟು ರೆಡ್ಮಿ ರಿಯಲ್ಮಿನವ್ರು ಯಾವ ರೀತಿ ಮಾರ್ಕೆಟ್ ಅಲ್ಲಾಡಿಸ್ರು ಅದೇ ರೀತಿಯಾಗಿ ಇವರು ಮಾಡಿದ್ರೆ ಚೆನ್ನಾಗಿರುತ್ತಪ್ಪ ಅಂತ ನನಗೆ ಅನ್ಸುತ್ತೆ. ನಿಮ್ಮ ಒಪಿನಿಯನ್ ಕಮೆಂಟ್ ಬಾಕ್ಸ್ ಫ್ರೀ ಇದೆ, ಕಮೆಂಟ್ ಮಾಡಿ. ಇಡಿಸಲಿ ನೆಕ್ಸ್ಟ್ ಸ್ಮಾರ್ಟ್ ಫೋನ್ ಬರ್ತಾ ಇದೆ. ಲಾಭ ಆ ಕಡೆಯಿಂದ ಬ್ಯಾಕ್ ಟು ಬ್ಯಾಕ್ ಲಾಂಚಸ್ ಗಳು ಆಗ್ತಾ ಇದೆ. ರೀಸೆಂಟ್ಲಿನೇ ಯುವ 3 Pro ನ ಲಾಂಚ್ ಮಾಡಿದ್ರು. ಇವಾಗ ಯುವ 4 Pro ಕೂಡ ಟೀಸ್ ಮಾಡಿದ್ದಾರೆ. ಸೊ ಈ ರೀತಿಯಾಗಿರುವಂತಹ ಇಮೇಜಸ್ ಗಳಿದೆ. ಇದರಲ್ಲಿ 5000 mAh ಬ್ಯಾಟರಿ, 50 ಮೆಗಾ ಪಿಕ್ಸೆಲ್ ಡುವರ್ ಏರ್ ಕ್ಯಾಮ್ರಾ, 828 GB ವೇರಿಯಂಟ್ ಒಂದಿಗೆ ಡೈಮಂಡ್ ಸಿಟಿ 6080 ಚಿಪ್ಸೆಟ್ ನ ಒಳಗೊಂಡಿದೆ. ಈ ಸ್ಮಾರ್ಟ್ ಫೋನ್ 10 ರಿಂದ 11,000 ರೂಪಾಯಿ ಬಜೆಟ್ ಕಡೆಯಲ್ಲಿ ಲಾಂಚ್ ಆಗಲಿದೆ. ಎಸ್, ನೋಡೋಕೆ ಲುಕ್ಸ್ ವೈಸ್ ಸೇಮ್ ರಿಯಲ್ಮಿ 11 ಸೀರೀಸ್ ಮತ್ತು 12 ಸೀರೀಸ್ ನ ಯಾವ ರೀತಿ ರೌಂಡ್ ಶೇಪ್ ಕ್ಯಾಮ್ರಾ ಇತ್ತು ಅದೇ ರೀತಿ ಆಗಿದೆ. ಸೊ ಮತ್ತೆ ಮಾರ್ಕೆಟ್ಲಿ ಮತ್ತೆ ಎಷ್ಟೊಂದು ಸೇಲ್ ಆಗುತ್ತೆ, ಎಷ್ಟೊಂದು ಅಡ್ವರ್ಟೈಸ್ಮೆಂಟ್ಸ್ಗಳು ಹೇಗಾಗುತ್ತೆ, ನಾನಂತೂ ಕಾಯ್ದುಬಿಟ್ಟು ನೋಡ್ಬೇಕಷ್ಟೇ. ಇಡಿಸಲಿ ನೆಕ್ಸ್ಟ್ ಸ್ಮಾರ್ಟ್ ಫೋನ್ ಬರ್ತಾ ಇದೆ. ಎಸ್, ಅದು ಐಕ್ಯೂ ಕಡೆಯಿಂದ ಐಕ್ಯೂ ನಿಯೋ 9 Pro. ಆಫೀಸಿಯಾಗಿ ಡೇಟ್ ಕೂಡ ಕನ್ಫರ್ಮ್ ಮಾಡಿದರೆ ಫೆಬ್ರವರಿ 22ನೇ ತಾರೀಕು ಲಾಂಚ್ ಆಗ್ತಾ ಇದೆ. ಬಟ್ ನನ್ನ ಪ್ರಕಾರ ಐಕ್ಯೂ ಈ ಸರ್ತಿ ಕರೆಕ್ಟ್ ಟೈಮಲ್ಲಿ ಸ್ಮಾರ್ಟ್ ಫೋನ್ ಲಾಂಚ್ ಮಾಡಿಲ್ಲ ಅಂತ ಅನ್ಕೋತೀನಿ. ಇದುವರೆಗೆ ನಾನು ಐಕ್ಯೂ ನಿಯೋ ಸೀರೀಸ್ ಫೋನ್ಸ್ಗಳಾಗಿರಲಿ, ಐಕ್ಯೂ ಪ್ರೋ ಸೀರೀಸ್ ಫೋನ್ಸ್ಗಳನ್ನ ಅನ್ಬಾಕ್ಸ್ ಮಾಡಿದ್ದೀನಿ. ವ್ಯಾಲ್ಯೂ ಫಾರ್ ಮನಿ ಮತ್ತು ಬಜೆಟ್ಲಿ ತುಂಬ ಒಳ್ಳೊಳ್ಳೆ ಕಾಂಪಿಟೇಷನ್ ಬೆಲೆಗೆ ಸ್ಮಾರ್ಟ್ ಫೋನ್ನ ಲಾಂಚ್ ಮಾಡಿದ್ದಾರೆ. ಸೊ ಇದು ಕೂಡ ಹತ್ರ 32-33,000 ರೂಪಾಯಿಗೆ ಲಾಂಚ್ ಆಗಲಿದೆ ಅಂತೆ. ಸೊ ಸ್ಪೆಸಿಫಿಕೇಶನ್ ನೋಡಿದಾಗ ನಿಜವಾಗ್ಲೂ ಬೆಂಕಿ ಸ್ಮಾರ್ಟ್ ಫೋನ್ ಆಗುತ್ತೆ ಅಂತ ಅನ್ಸುತ್ತೆ. ಸ್ನ್ಯಾಪ್ಡ್ರಾಗನ್ 8 Gen 2 ಪ್ರೊಸೆಸರ್ ಇದೆ. ಇದು ಆಲ್ರೆಡಿ 1.7 ಮಿಲಿಯನ್ ಅಂತೂ ಸ್ಕೋರ್, ಅಂದರೆ 17 ಲಕ್ಷ ಅಂತೂ ಸ್ಕೋರ್ ಇದರಲ್ಲಿ ಬರಲಿದೆ ಅಂತೆ. ಜೊತೆಗೆ 50 ಮೆಗಾ ಪಿಕ್ಸೆಲ್ನ ಡ್ಯುಯಲ್ ರಿಯರ್ ಕ್ಯಾಮ್ರಾ ಸೆಟಪ್ ಒಂದಿಗೆ ಇದರಲ್ಲಿ Q1 ಎಕ್ಸ್ಟ್ರಾ ಚಿಪ್, ಅಂದರೆ ಲೈಕ್ ಗೇಮಿಂಗ್ ಸಲುವಾಗಿ ಅಥವಾ ಕ್ಯಾಮ್ರಾ ಸಲುವಾಗಿ Q1 ಚಿಪ್ ಕೂಡ ಇದರಲ್ಲಿ ಇದೆ. ಸೆಲ್ಫಿನಲ್ಲಿ 16 ಮೆಗಾ ಪಿಕ್ಸೆಲ್ ಮತ್ತು 5000 mAh ಬ್ಯಾಟರಿ ಒಂದಿಗೆ 120 ವ್ಯಾಟ್ ನ ಪವರ್ ವಿತ್ ಬಾಕ್ಸ್ ಒಂದಿಗೆ ಸಿಗ್ತಾ ಇದೆ. ಸೊ 32,000 ರೂಪಾಯಿಗೆ ಈ ಎಲ್ಲ ಬಂಡಲ್ ಆಫರ್ ಏನಿದೆ ಇದೇನು ಈಸಿ ಅಂತ ತಿಳ್ಕೊಕ್ ಹೋಗ್ಬಿಡಿ. ಮಾರ್ಕೆಟ್ಲಿ ಹೆವಿ ಕಾಂಪಿಟೇಷನ್ ಕೂಡ ಆಗಲಿದೆ. ನಾನು ಏನಕ್ಕಪ್ಪ ರೈಟ್ ಟೈಮಲ್ಲಿ ಬಂದಿಲ್ಲ ಅಂತ ಹೇಳ್ತೀನಿ ಅಂತಂದರೆ, ಇವಾಗ ಈ ಒನ್ ಪ್ಲಸ್ 12 ಸೀರೀಸ್ ಕೂಡ ಬಂದಿದೆ. ಅದರಲ್ಲಿ 12R ಕೂಡ ಹತ್ತಿರ 40,000 ರೂಪಾಯಿಗೆ ಲಾಂಚ್ ಆಗಿದೆ. ಸೊ ಎರಡನ್ನ ಕಂಪೇರ್ ಮಾಡಿದ್ವಿ ಅಂತಂದರೆ ಸ್ವಲ್ಪ ಏನೋ ಡಿಫ್ರೆನ್ಸ್ಗಳು ಆಗುತ್ತೆ. ಬಟ್ ಹೋಪ್ಫುಲಿ ನೋಡೋಣ ಅಂತೆ. ಮತ್ತೆ ಪ್ರೈಸಿಂಗಲ್ಲಿ ಏನು ಹೆಚ್ಚು ಕಮ್ಮಿ ಆಗತ್ತಾ ಇದಕ್ಕೆ ಕಾಯ್ದು ಬಿಡಬೇಕಷ್ಟೇ. ಇಡಿಸಲಿ ನೆಕ್ಸ್ಟ್ ಸ್ಮಾರ್ಟ್ ಫೋನ್ಸ್ಗಳು ಬರ್ತಾ ಇದೆ. ಎಸ್, ಆಫೀಸ್ಲಾಗಿ ರಿಯಲ್ಮಿ ಕಡೆಯಿಂದ 2 ಸ್ಮಾರ್ಟ್ ಫೋನ್ಸ್ಗಳು ಲಾಂಚ್ ಆಗಲಿದೆ. ಇದೆ 29 ಮತ್ತು 30ನೇ ಜನವರಿಗೆ ರಿಯಲ್ಮಿ 12 ಮತ್ತು 12 Pro ಪ್ಲಸ್ ಅಥವಾ ಪ್ರೋ 3 ಡಿವೈಸ್ಗಳು ಲಾಂಚ್ ಆಗಿದೆ. ಸೊ ಎಸ್, ನಮ್ಮ ಹತ್ರ ಕೂಡ ರಿಯಲ್ಮಿ 12 Pro ಬಂದಿದೆ. ಬಟ್ ನಾನು ಈ
ಪ್ರೋ ಬಗ್ಗೆ ಜಾಸ್ತಿ ಮಾತಾಡಲ್ಲ, ಪ್ರೋ ಪ್ಲಸ್ನ ಸ್ಪೆಸಿಫಿಕೇಶನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಒಂದ್ಸತಿ. ಈ ಸ್ಮಾರ್ಟ್ಫೋನಲ್ಲಿ 6.7 ಇಂಚ್ ಅಂತ ಕರ್ವ್ಡ್ ಆಮ್ಲೆಡ್ ಡಿಸ್ಪ್ಲೇ ಒಳಗೊಂಡಿದೆ ಮತ್ತು ಸ್ನ್ಯಾಪ್ಡ್ರ್ಯಾಗನ್ 7S Gen 2 ಪ್ರೊಸೆಸರ್ ಒಳಗೊಂಡು ಈ ಸ್ಮಾರ್ಟ್ಫೋನ್ 32,000 ರೂಪಾಯಿ ಹತ್ರ ಲಾಂಚ್ ಆಗಲಿ ಅಂತ ಅನ್ಕೋತೀನಿ. ಬಾಕಿ 5,000 mAh ಬ್ಯಾಟ್ರಿ, 100 ವ್ಯಾಟ್ನ ಪವರ್ ಟ್ರೇ ಬಾಕ್ಸ್ ಒಂದಿಗೆ ಸಿಗ್ತಾ ಇದೆ. ಸೋನಿ IMX 782 ಪ್ರೊಸೆಸರ್ ಸೆನ್ಸರ್ ಏನೋ ಒಳಗೊಂಡು ಬರಲಿದೆ ಅಂತೆ. ಸೊ ಎಸ್, ಈ ಸ್ಮಾರ್ಟ್ಫೋನ್ 30,000 ರೂಪಾಯಿಗೆ ಲಾಂಚ್ ಆಗ್ಬೋದು ಅಂತ ನನ್ನ ಅನಿಸಿಕೆ ಇದೆ. ಸೊ ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸಿಂಗ್ ಬರಲ್ಲ, ನನಗೆ ಸ್ಮಾರ್ಟ್ಫೋನ್ ಈ ಬ್ರ್ಯಾಂಡ್ ಕಳಿಸ್ಕೊಟ್ಟಿಲ್ಲ. ಬಟ್ ಪ್ರೋ ಏನಿದೆ ಇದು 30ನೇ ತಾರೀಕಿಗೆ ಸ್ಪೆಷಲ್ ವಿಡಿಯೋ ಬರುತ್ತೆ. ಸೊ ಪ್ರೋ ಪ್ಲಸ್ನ ನಾನು ಅನ್ಬಾಕ್ಸ್ ಮಾಡಬೇಕಾ ಇಲ್ವಾ, ಅಥವಾ ನೀವು ನೋಡ್ಬೇಕು ಅನ್ಕೊಂಡಿದ್ದೀರಾ ಅಂತಂದರೆ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ಪರ್ಚೇಸ್ ಮಾಡಿ ಅನ್ಬಾಕ್ಸ್ ಮಾಡೋಣ ಗುರು. ಇಷ್ಟೇ ಅಲ್ಲದೆ ಇವ್ರು ಮತ್ತೊಂದು ನೋಟ್ ಸೀರೀಸ್ನ ಸ್ಮಾರ್ಟ್ಫೋನ್ ಕೂಡ ತೊಗೊಂಬರಿದಂತೆ. ಅದು ರಿಯಲ್ಮಿ ನೋಟ್, ಡೈರೆಕ್ಟ್ಲಿ 1, 2 ಇಲ್ಲ 10 ಇಲ್ಲ, ಡೈರೆಕ್ಟ್ಲಿ ನೋಟ್ 50 ಅಂತೆ. ಇದು ಯಾಕೆ ಈ ರೀತಿ ಬ್ರಾಂಚ್ಗಳು ಮಾಡೋದು ಗೊತ್ತಿಲ್ಲ. ಬಟ್ ಅದು ಕೂಡ ಫೆಬ್ರವರಿಯಲ್ಲಿ 2ನೇ ವೀಕ್ ಅಥವಾ 3ನೇ ವೀಕಲ್ಲೇನೋ ಬಜೆಟ್ ಕ್ಯಾಟಗರಿಲಿ ಅಂಡರ್ 15,000 ಒಳಗಡೆ ನೋಟ್ 50 ಲಾಂಚ್ ಆಗಲಿದೆ. ಇಡಿಸಲಿ ನೆಕ್ಸ್ಟ್ ಸ್ಮಾರ್ಟ್ ಫೋನ್ಸ್ಗಳು ಬರ್ತಾ ಇದೆ. ಅದು ಟೆಕ್ನೋ ಕಡೆಯಿಂದ ಟೆಕ್ನೋ ಸ್ಪಾರ್ಕ್ ಅಂತ ಈಗ ಆಲ್ರೆಡಿ ಟೀಸ್ ಮಾಡಿದ್ದಾರೆ. ಸೊ ಇಲ್ಲಿ ಟೆಕ್ನೋ ಸ್ಪಾರ್ಕ್ ಪ್ರೋ ಮತ್ತು 20C ಎನ್ನುವಂಥ 2 ಸ್ಮಾರ್ಟ್ ಫೋನ್ಸ್ಗಳೇನೋ ಲಾಂಚ್ ಆಗಲಿದೆ. ಇದರಲ್ಲಿ 6.6 ಇಂಚ್ ಇರುವಂಥ ಪಂಚ್ ಹೋಲ್ ಡಿಸ್ಪ್ಲೇನ ಕೊಡ್ತಾ ಇದ್ದಾರೆ. 5,000 mAh ಬ್ಯಾಟ್ರಿ, 18 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಮತ್ತು ಈ ಮೀಡಿಯಾಟೆಕ್ನ ಡೈಮೆನ್ಸಿಟಿ G85 ಚಿಪ್ಸೆಟ್ ಒಂದಿಗೆ ಇದರಲ್ಲಿ 50 ಮೆಗಾ ಪಿಕ್ಸೆಲ್ನ ಡುವಲ್ ರಿಯರ್ ಕ್ಯಾಮ್ರಾನ ಒಳಗೊಂಡು ಬರಲಿದೆ ಅಂತೆ. ಎಸ್, ಈ ಸ್ಮಾರ್ಟ್ಫೋನ್ ಬಜೆಟ್ ಕ್ಯಾಟಗರಿಲಿ 8,000 9,000 ರೂಪಾಯಿ ಹತ್ರ ಲಾಂಚ್ ಆಗಲಿದೆ. ಎಸ್, ನಾನು ಹೇಳಿದಾಗೆ ಟೆಕ್ನೋನವರು ಈ ವರ್ಷ 14 15 ಸ್ಮಾರ್ಟ್ಫೋನ್ಸ್ಗಳು ಲಾಂಚ್ ಆಗಲಿದೆ. ಸೊ ಈ ತಿಂಗಳಲ್ಲಿ 1 ಅಥವಾ 2 ಸ್ಮಾರ್ಟ್ಫೋನ್ಸ್ಗಳು ಲಾಂಚ್ ಆಗೋದು ಗ್ಯಾರಂಟಿ. ಇಡಿಸಲಿ ನೆಕ್ಸ್ಟ್ ಸ್ಮಾರ್ಟ್ ಫೋನ್ಸ್ಗಳು ಅದು ಸ್ಯಾಮ್ಸಂಗ್ ಕಡೆಯಿಂದ. ಇಲ್ಲಿ ಯಾವುದೇ ಆಫೀಸಿಯಾಗಿ ಮತ್ತು ಸ್ಟ್ರಾಂಗ್ ಲೀಕ್ಸ್ಗಳು ಬಂದಿಲ್ಲ. ಬಟ್ ಎಮ್ ಸಿರೀಸ್ನ 2 ಸ್ಮಾರ್ಟ್ಫೋನ್ಸ್ಗಳು ಲಾಂಚ್ ಆಗಲಿದೆ. ಒಂದು ಸ್ಯಾಮ್ಸಂಗ್ M44 ಮತ್ತೊಂದು ಸ್ಯಾಮ್ಸಂಗ್ M54. ಈ 2 ಸ್ಮಾರ್ಟ್ಫೋನ್ಸ್ಗಳಲ್ಲಿ ಸ್ಯಾಮ್ಸಂಗ್ನ ಎಕ್ಸಿನೋಸ್ 1280 ಚಿಪ್ಸೆಟ್ನ ಒಳಗೊಂಡು ಬರಲಿದೆ ಅಂತೆ. ಸೊ ಇದರಲ್ಲಿ ಮಾನ್ಸ್ಟರ್ M4 ಯಾವುದೆಲ್ಲ ಎಮ್ ಸಿರೀಸ್ನ ಫೋನ್ಸ್ ಇದೆ ಅದರಲ್ಲೆಲ್ಲ 6,000 mAh ಬ್ಯಾಟ್ರಿನ ಒಳಗೊಂಡು ಬಂದಿದೆ. ಸೊ ಈ ಸ್ಮಾರ್ಟ್ಫೋನ್ ಕೂಡ 6,000 mAh ಬ್ಯಾಟ್ರಿನ ಒಳಗೊಂಡು ಬರಲಿದೆ ಅಂತೆ. ಸೊ ಆಫೀಸಿಯಲ್ ಆಗಿ ಲಿಸ್ಟ್ ಆಗಿದಪ್ಪ ಅಂದರೆ ಬ್ಲೂಟೂತ್ ಸರ್ಟಿಫಿಕೇಶನ್ ನೋಡ್ತಾ ಇದ್ವಿ. ಬಟ್ ಇದನ್ನ ಬಿಟ್ಟು ಯಾವುದೇ ಸ್ಟ್ರಾಂಗ್ ಲೀಕ್ಸ್ಗಳಿಲ್ಲ. ಸೊ ಈ ಸ್ಪೆಸಿಫಿಕೇಶನ್ ಬಂದಾಗ ನಿಮಗೆ ನಾನು ಮತ್ತೆ ಟೆಕ್ ನ್ಯೂಸಲ್ಲಿ ನಿಮಗೆ ತಿಳಿಸೋಕೆ ಇಷ್ಟಪಡ್ತಾ ಇದ್ದೀನಿ. ಎಸ್, ಈ ಸ್ಮಾರ್ಟ್ಫೋನ್ಸ್ಗಳು ವ್ಯಾಲ್ಯೂ ಫಾರ್ ಮನಿ ಅನ್ನೋದಕ್ಕಿಂತ ಬ್ರ್ಯಾಂಡ್ ವ್ಯಾಲ್ಯೂವೇ ಜಾಸ್ತಿ ಅಂತ ಅನ್ಸುತ್ತೆ. ಈ ಚೈನೀಸ್ ಫೋನ್ಸ್ಗಳಿಗೆ ಟಕ್ಕರ್ ಕೊಡೋದು, ವ್ಯಾಲ್ಯೂ ಫಾರ್ ಮನಿ ಸ್ಪೆಸಿಫಿಕೇಶನ್ಸ್ ಕೊಡೋದು ಸ್ಯಾಮ್ಸಂಗ್ ಕಡೆಯಿಂದ ಮರೆತು ಬಿಡಿ. ಅಷ್ಟೊಂದು ಡೀಪ್ ಆಗಿ ಕಾಂಪಿಟೇಷನ್ ಬನ್ನಿ ಫೈಟ್ ಮಾಡೋಣ ಅನ್ನೋ ಹಾಗೆ ಸ್ಮಾರ್ಟ್ಫೋನ್ಸ್ಗಳಿಗೆ ಲಾಂಚ್ ಮಾಡಲ್ಲ. ಬಿಕಾಸ್ ನಾವೇ ಬೇರೆ, ಈ ಚೈನೀಸ್ ಬ್ರ್ಯಾಂಡ್ಸ್ಗಳು ಬೇರೆ. ನಮ್ಮೂರಲ್ಲಿ ನಮ್ಮದೇ ಹವಾ, ನಮ್ಮ ಏರಿಯಾದಲ್ಲಿ ನಮ್ಮದೇ ಹವಾ. ಹೀಗೆ ಸ್ಯಾಮ್ಸಂಗ್ ಅವರು ಡೈಲಾಗ್ ಅವಾಗ ಕೊಡ್ತಿರ್ತಾರೆ. ಇಡಿಸಲಿ ನೆಕ್ಸ್ಟ್ ಸ್ಮಾರ್ಟ್ ಫೋನ್ ಬರ್ತಾ ಇದೆ. ಎಸ್, ಅದು ನಥಿಂಗ್ ಕಡೆಯಿಂದ ನಥಿಂಗ್ ಫೋನ್ 2A ಲಾಸ್ಟ್ 2 ತಿಂಗಳಿಂದ ಬರ್ತಾ ಇದೆ ಅಂತ ಹೇಳ್ತದೆ. ಬಟ್ ಇನ್ನೂ ಅದು ಬಂದಿಲ್ಲ. ಬಟ್ ಈ ಸರ್ತಿ ಫೆಬ್ರವರಿಯಲ್ಲಿ ಇದು ಡೆಫಿನೆಟ್ಲಿ ಲಾಂಚ್ ಆಗದೆ. ಈ ದಿವಸ ನಾವು ಈ ನಥಿಂಗ್ ಫೋನ್ 1 ಮತ್ತು 2 ಹೇಳಿದ್ವಿ 50,000-60,000 ರೂಪಾಯಿಗೆ ನೋಡ್ಕೊಂಡಿದ್ವಿ. ಬಟ್ ಈ ಸರ್ತಿ ಇದು ಬಜೆಟ್ ಕಡೆಯಲ್ಲಿ ಲಾಂಚ್ ಆಗಲಿದೆ ಅಂತೆ. ಸೊ ಇವರೆಲ್ಲ ಈ ಒನ್ ಪ್ಲಸ್ನ CEO ನಿಮ್ಗೆ ಗೊತ್ತಲ್ವಾ, ಕಾರ್ಲ್ ಪೇ ಅವರು ಈ ಸ್ಯಾಮ್ಸಂಗ್ನ ಟಾರ್ಗೆಟ್ ಮಾಡಿಬಿಟ್ಟು ಆ್ಯಪಲ್ನ ಟಾರ್ಗೆಟ್ ಮಾಡಿಬಿಟ್ಟು ಹಾಗಿದೆ ಹೀಗಿದೆ ಅಂತ ಬಿಟ್ಟು ಡೈರೆಕ್ಟ್ಲಿ ಒಳ್ಳೆ ಲೆವೆಲ್ ಹವಾಯ ನೋಡ್ಕೊಂಡ್ರು. ಬಟ್ ಬಜೆಟ್ ಕಡೆಯಲ್ಲಿ ಬತ್ತಪ್ಪ ಅಂದರೆ ಮಾರ್ಕೆಟಲ್ಲಿ ಬ್ರ್ಯಾಂಡ್ನ ವ್ಯಾಲ್ಯೂ ಸ್ವಲ್ಪ ಸೇಲ್ಸ್ಗಳಲ್ಲಿ ಜಾಸ್ತಿ ಆಗುತ್ತೆ ಅಂತ ನನಗನ್ಸುತ್ತೆ. ಬಾಕಿ ಈ ಸ್ಮಾರ್ಟ್ಫೋನಲ್ಲಿ ಡೈಮೆನ್ಸಿಟಿ 7200 ಚಿಪ್ಸೆಟ್ ಆಗಿರಲಿ, 50 ಮೆಗಾ ಪಿಕ್ಸೆಲ್ನ ಡುವಲ್ ರಿಯರ್ ಕ್ಯಾಮ್ರಾ ಸೆಟಪ್ನ ತೊಗೊಂಡ್ಬರ್ತಿದ್ದಾರೆ. 5,000 mAh ಬ್ಯಾಟ್ರಿಯೊಂದಿಗೆ 60 ವ್ಯಾಟ್ನ ಪವರ್ ಟ್ರೇ ಮತ್ತು 6.7 ಇಂಚ್ ಅಂತ ಆಮ್ಲೆಡ್ ಡಿಸ್ಪ್ಲೇ ಒಂದಿಗೆ ಈ ಸ್ಮಾರ್ಟ್ಫೋನ್ ಡಿಸೈನ್ ಕಂಪ್ಲೀಟ್ಲಿ ನಥಿಂಗ್ 1 ಮತ್ತು 2ಗೆ ಸಂಬಂಧ ಇಲ್ಲ ಅಂತೆ. ಸೊ ಇದು ಸ್ವಲ್ಪ ಬೇರೆ ಗ್ಲಿಪ್ ಡಿಸೈನ್ ತೊಗೊಂಡು ಬರಲಿದೆ ಅಂತೆ. ಎಷ್ಟು ನೋಡಂತೆ ಬಜೆಟ್ ಕಡೆಗೆ ಒಂದು 20,000-25,000 ರೂಪಾಯಿಗೆ ಬನ್ನಿ, ನಿಮ್ಮ ಸ್ಮಾರ್ಟ್ ಫೋನ್ಸ್ಗಳು ಭಾರತದಲ್ಲೇ ಜಾಸ್ತಿ ಸೇಲ್ ಆಗುತ್ತೆ. ಮತ್ತು ಬಜೆಟ್ ಕಡೆಗೆ ಚೈನೀಸ್ ಫೋನ್ಸ್ಗಳಿಗೆ ಕಾಂಪಿಟೇಟ್ ಕೊಡ್ತಪ್ಪ ಅಂತಂದರೆ ಇನ್ನೆಸ್ಟ್ ನೆಕ್ಸ್ಟ್ ಲೆವೆಲ್ ಈ ಸ್ಮಾರ್ಟ್ ಫೋನ್ ಬ್ರ್ಯಾಂಡ್ ಬೆಳೆಯುತ್ತೆ ಅಂತ ನನಗೆ ಅನ್ಸುತ್ತೆ. ಸೊ ನಥಿಂಗ್ ಫೋನ್ಸ್ಗಳ ಬಗ್ಗೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ. ಇಟ್ ಇಸ್ ಅಲ್ಲಿ ನೆಕ್ಸ್ಟ್ ಸ್ಮಾರ್ಟ್ ಫೋನ್ಸ್. ಯಪ್ಪ, ವಿವೋನವ್ರು ಏನು ಗ್ರೂ ಫುಲ್ ಶಾಕ್ ಆಗಿ ಸ್ಮಾರ್ಟ್ ಫೋನ್ ಲಾಂಚ್ ಮಾಡ್ತಿದ್ರು ಗೊತ್ತಿಲ್ಲ. ಬಟ್ ಇವಾಗ ಈ ವಿವೋ V29 ಲಾಂಚ್ ಆಗಿ ಆಲ್ಮೋಸ್ಟ್ ಅಕ್ಟೋಬರ್ ಲಾಂಚ್ ಆಗಿತ್ತು, ಒಂದು 5 ತಿಂಗಳಾಗಿದೆ. ಇವಾಗ V30 ಫೆಬ್ರವರಿಯಲ್ಲಿ ಬರ್ತಿದೆ ಅಂತೆ. ಲೀಕ್ಸ್ಗಳ ಪ್ರಕಾರ ಇದು ಬ್ಲೂಟೂತ್ ಸರ್ಟಿಫಿಕೇಶನ್ ಆಗಿದೆ, BS ಸರ್ಟಿಫಿಕೇಶನ್ ಆಗಿದೆ ಮತ್ತು ಫೋನ್ ಲಿಸ್ಟೆಡ್ ಕೂಡ ಆಗಿದೆ ಅಂತೆ. ಸೊ ಯಾಕಪ್ಪ ಇಷ್ಟೊಂದು ಬೇಗ ಒಂದೊಂದು ಹೊಸ ಸೀರೀಸ್ನ ತೊಗೊಂಡ್ಬರ್ತಿದ್ದಾರೆ. ಸೊ ಗೊತ್ತಿಲ್ಲ, ಈ ಸ್ಮಾರ್ಟ್ ಫೋನ್ ಒಂದು 40,000-50,000 ಲಾಂಚ್ ಆಗ್ಬೋದು. ಇದ್ರಲ್ಲಿ ಕೂಡ 200 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ ತೊಗೊಂಡು ಬರ್ಲಿದ್ದಾರಂತೆ. 6.7 ಇಂಚ್ ಅಂತ ಆಮ್ಲೆಡ್ ಡಿಸ್ಪ್ಲೇ, ಅದು ಕರ್ಡ್ 3D ಡಿಸೈನ್ ಒಂದಿಗೆ ಈ ಮತ್ತೆ ಕಲರ್ ಚೇಂಜಿಂಗ್ ಏನು ನೋಡ್ಕೊಂಡಿದ್ವಿ ನೋಡಿ, ಸೇಮ್ ಅದನ್ನೇ ಮತ್ತೆ ರಿಟರ್ನ್ ತೊಗೊಂಡು ಬರ್ತಿದ್ದಾರಂತೆ. ಸೊ ನಾನಂತೂ ಶಾಕಿಂಗಲ್ಲಿ ಇದನ್ನು ಗುರು. ಎಷ್ಟು ಸ್ಮಾರ್ಟ್ ಫೋನ್ಸ್ ರೀಸೆಂಟ್ಲಿ X100 ಲಾಂಚ್ ಮಾಡಿದ್ದಾರೆ. ಇವಾಗ ಮತ್ತೆ ಮುಂದಿನ ತಿಂಗಳು ಹೊಸ ಫೋನ್, ಗೊತ್ತಿಲ್ಲ ಯಾವ ರೇಂಜಿಗೂ ಸೇಲ್ಸ್ ಎಲ್ಲ ಆಗ್ತಿದೆ, ಎಷ್ಟು ದುಡ್ಡು ಮಾಡ್ತಿದ್ದಾರೆ ಈಗ ಅಂತ. ಬಟ್ ವಿವೋನವರು ಕಂಟಿನ್ಯೂಸ್ ಆಗಿ ಮಾರ್ಕೆಟಲ್ಲಿ ಸ್ಮಾರ್ಟ್ ಫೋನ್ಸ್ಗಳನ್ನ ಲಾಂಚ್ ಮಾಡ್ತಾನೆ ಇದ್ದಾರೆ. ಇಡಿಸಲ್ಲಿ ನೆಕ್ಸ್ಟ್ ಸ್ಮಾರ್ಟ್ ಫೋನ್ ಬರ್ತಾ ಇದೆ. ಎಸ್, ಅದು ಇನ್ಫಿನಿಕ್ಸ್ ಕಡೆಯಿಂದ. ಎಲ್ಲ ಕಂಪ್ನಿಗಳು ಸ್ಮಾರ್ಟ್ ಫೋನ್ ಲಾಂಚ್ ಮಾಡಬೇಕಾದ್ರೆ ನಾವು ಯಾಕೆ ಸುಮ್ಮನೆ ಇರಬೇಕಂತ ಬಿಟ್ಟು ಇವರು ಕೂಡ ಒಂದು ಸ್ಪೆಷಲ್ ಸ್ಮಾರ್ಟ್ ಫೋನ್ ತೊಗೊಂಡು ಬಂದಿದ್ದಾರೆ. ಸೊ ಇದು ಇನ್ಫಿನಿಕ್ಸ್ ಹಾಟ್
40 ಅಥವಾ 40S ಏನೋ ಒಂದು ಸ್ಮಾರ್ಟ್ ಫೋನ್ ಲಾಂಚ್ ಆಗಲಿದೆ. ಸೊ ಇದು ಕೂಡ BS ಸರ್ಟಿಫಿಕೇಶನ್ ಆಗಿದೆ ಅಂತ ಲೀಕ್ಸ್ ಪ್ರಕಾರ ಕೇಳ್ಕೊಂಡಿದ್ವಿ. ಸೊ ಇದರಲ್ಲಿ 6000 mAh ಬ್ಯಾಟ್ರಿ ಇದೆ ಅಂತೆ, 12 GB ರ್ಯಾಮ್ ಇದೆ ಅಂತೆ, ಬಾಕಿ 50 ಮೆಗಾ ಪಿಕ್ಸೆಲ್ನ ಕ್ವಾಡ್ ರಿಯರ್ ಕ್ಯಾಮ್ರಾ ಸೆಟಪ್ನ ತೊಗೊಂಡು ಬರ್ತಿದ್ರಂತೆ. ಸೊ ಒಟ್ಟಾರೆ ಕರ್ವ್ಡ್ ಡಿಸೈನ್ ಒಂದಿಗೆ ಆಮ್ಲೆಡ್ ಡಿಸ್ಪ್ಲೇ ಇದು ಮಾತ್ರ ಸಖತ್ ಹವಾ ಮಾಡುತ್ತೆ. ರೀಸೆಂಟ್ಲಿ ಇವ್ರ ಫೋನ್ ಕೂಡ ಫುಲ್ ವೈರಲ್ ಆಗಿತ್ತು, ತುಂಬ ಜನ ಆ ಫೋನ್ನ ಇಷ್ಟಪಟ್ಟಿದ್ರು. ಸೊ ಇದೇ ರೀತಿಯಾಗಿ ವ್ಯಾಲ್ಯೂ ಫಾರ್ ಮನಿ ಬಜೆಟ್ ಕ್ಯಾಟಗರಿಯಲ್ಲಿ ಸ್ಮಾರ್ಟ್ ಫೋನ್ಸ್ಗಳನ್ನ ಲಾಂಚ್ ಮಾಡಿದ್ರು ಅಂತಂದರೆ ಇನ್ಫಿನಿಕ್ಸ್ ಕೂಡ ಮಾರ್ಕೆಟಲ್ಲಿ ನೆಕ್ಸ್ಟ್ ಲೆವೆಲ್ ಬೆಳೆಯುತ್ತೆ ಮತ್ತು ಒಳ್ಳೆ ಸರ್ವಿಸ್ ಕೂಡ ತುಂಬ ಇಂಪಾರ್ಟೆಂಟ್. ಸೊ ಎಸ್ ನೋಡೋಂಥ ಈ ಸ್ಮಾರ್ಟ್ ಫೋನ್ ಕಳಿಸ್ಕೊಟ್ರು ಇಲ್ಲ ಅಂತಂದರೆ ಒಳ್ಳೆ ಹವಾ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದಪ್ಪ ಅಂದರೆ ಡೆಫಿನೆಟ್ಲಿ ಫೋನ್ ಕೂಡ ಅನ್ಬಾಕ್ಸ್ ಮಾಡ್ತೀನಿ. ಇಡೀಸಲ್ಲಿ ನೆಕ್ಸ್ಟ್ ಸ್ಮಾರ್ಟ್ ಫೋನ್ಸ್ಗಳು ಮಾತ್ರ ತುಂಬ ಹೆಸರುಗಳಿದೆ, ತುಂಬ ಬೇರೆ ಬೇರೆ ಬ್ರ್ಯಾಂಡ್ಸ್ಗಳಿದೆ. ರೀಸೆಂಟ್ಲಿ ಈ ನೋಕಿಯಾನವರು HMD ಗ್ಲೋಬಲ್ ಸ್ಮಾರ್ಟ್ ಫೋನ್ಸ್ಗಳು ಬರಲಿದೆ ಅಂತ ಹೇಳಿದೆ. ಸೊ ಇವಾಗ ಅವರು ಕೂಡ HMD ನೋಕಿಯಾ ಸ್ಮಾರ್ಟ್ ಫೋನ್ಸ್ಗಳು ಹೋಯ್ತಿನ್ನು ಆ HMD ಗ್ಲೋಬಲ್ ಹೆಸರು ಅಂತಾನೆ ಬೇರೆ ಬೇರೆ ಸ್ಮಾರ್ಟ್ ಫೋನ್ಸ್ಗಳು ಲಾಂಚ್ ಆಗಲಿದೆ ಅಂತೆ. ಸೊ ಒಟ್ಟಾರೆ ಈ ಸ್ಮಾರ್ಟ್ ಫೋನ್ಸ್ಗಳಷ್ಟು ಆಫೀಸಿಯಲ್ ಆಗಿ ಟೀಸ್ ಆಗಿ ಲೀಕ್ಸ್ಗಳ ಮುಖಾಂತರ ಕನ್ಫರ್ಮ್ ಏನೋ ಆಗಿತ್ತು. ಬಟ್ ಇನ್ನೂ ತುಂಬ ಸ್ಮಾರ್ಟ್ ಫೋನ್ಸ್ಗಳು ಲಾಂಚ್ ಆಗಲಿದೆ. ಅದು ಓಪೋನಲ್ಲಾಗಿರಲಿ, ರಿಯಲ್ಮಿನಲ್ಲಾಗಿರಲಿ, ವಿವೋನಲ್ಲಾಗಿರಲಿ ಮತ್ತು ರೆಡ್ಮಿ ಕಡೆಯಿಂದ ಕೂಡ ಯಾವುದೇ ಲೀಕ್ಸ್ಗಳು ಬಂದಿಲ್ಲ. ಬಟ್ ಹೋಪ್ಫುಲಿ ಅವರು ಕೂಡ ಬಜೆಟ್ ಕ್ಯಾಟಗರಿನಲ್ಲಿ ಈ ರೆಡ್ಮಿ 13 ಸೀರೀಸ್ನ ತೊಗೊಂಡು ಬರುವಂಥ ತುಂಬ ಸಾಧ್ಯತೆಗಳಿದೆ. ಎಸ್ ನೋಡೋಣ ಅಂತೆ. ಸೊ ಯಾವೆಲ್ಲ ಸ್ಮಾರ್ಟ್ ಫೋನ್ಸ್ಗಳು ಬರುತ್ತೆ ಅದನ್ನೆಲ್ಲ ನಿಮಗೆ ನೆಕ್ಸ್ಟ್ ಟೆಕ್ ನ್ಯೂಸ್ನಲ್ಲಿ ಕವರ್ ಮಾಡ್ತಾ ಇರ್ತೀನಿ. ಸೊ ಇವತ್ತಿನ ಸ್ಮಾರ್ಟ್ ಫೋನ್ ವಿಡಿಯೋನಲ್ಲಿ ನೀವು ಯಾವ ಸ್ಮಾರ್ಟ್ ಫೋನ್ಗಾಗಿ ಕಾಯ್ತಾ ಇದ್ರಿ ಜಾಸ್ತಿ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಸೇರಂತ ಮುಂದೆ ನಮಸ್ಕಾರ.